ಫಸ್ಟ್ ಆಫ್ ಆಲ್ ಇವರು ಸಂವಿಧಾನ ಬಗ್ಗೆ ಮಾತಾಡ್ತಾ ಇರುವಾಗ ವಕ್ಫ್ ಮಂಡಳಿ ಸಂವಿಧಾನಬದ್ಧವಾಗಿದೆಯಾ ಅಂತಕ್ಕಂಥದ್ದು ಪ್ರತಿಯೊಬ್ಬರೂ ಸಹ ಯೋಚನೆ ಮಾಡತಕ್ಕಂಥ ವಿಷಯ. ಇಂಡಿಯಾದಲ್ಲಿ ಹೈಯೆಸ್ಟ್ ಅಂತಂದ್ರೆ ಮೂರನೇ ಆಸ್ತಿ ಇರ್ತಕ್ಕಂಥರೆ ವಕ್ಫ್ ಮಂಡಳಿ. ಅದನ್ನ ವರದನೆ ಮುಚ್ಚಾಕೋಸ್ಕರ ಮಾಣಪ್ಪಡೆಯವ್ರನ್ನ ಬಾಯಿ ಮುಚ್ಚೋಕ್ಕೋಸ್ಕರ 150 ಕೋಟಿ ಕೊಡಕ್ ಹೋಗಿದ್ರು ಅಂತ ಹೇಳ್ತಾರೆ. ಯಾವ ಆಧಾರ ಇಟ್ಕೊಂಡು ಹೇಳ್ತಾ ಇದಾರೆ ಇವರು? ಬೇಕಾದಷ್ಟು ಇಶ್ಯೂ ಇದೆ. ಇವತ್ತೇನಾಗಿದೆ, ಅಭಿವೃದ್ಧಿ ಕಡೆ ಯಾರು ಯೋಚನೆ ಮಾಡ್ತಕ್ಕಂಥ ಇದಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಅಭಿವೃದ್ಧಿ ಮಾಡಕ್ ದುಡ್ಡಿಲ್ಲ. ಇವತ್ತೇನು ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ಡಿಸ್ಕಷನ್ ನಡೀತಾ ಇದೆ, ಅಲ್ಪಸಂಖ್ಯಾತರ ಆಯೋಗ ಮತ್ತು ವಕ್ಫ್ ಮಂಡಳಿ ಅವರ ಆಸ್ತಿ ಬಗ್ಗೆ ಏನು ಪ್ರಿಯಾಂಕಾ ಖರ್ಗೆ ಅವರು ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಚೀಫ್ ಮಿನಿಸ್ಟರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಾರೆ, ಇವರು ಮಿನಿಸ್ಟರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಇವರು ಸಂವಿಧಾನ ಬಗ್ಗೆ ಮಾತಾಡ್ತಾ ಇರುವಾಗ ವಕ್ಫ್ ಮಂಡಳಿ ಸಂವಿಧಾನಬದ್ಧವಾಗಿದೆಯಾ ಅಂತಕ್ಕಂಥದ್ದು ಪ್ರತಿಯೊಬ್ಬರೂ ಸಹ ಯೋಚನೆ ಮಾಡತಕ್ಕಂಥ ವಿಷಯ. ವಕ್ಫ್ ಅಂತಕ್ಕಂಥದ್ದು ಇವತ್ತು ಏನಾಗಿದೆ, ಕರ್ನಾಟಕದಲ್ಲಿ ಏನಾಗಿದೆ, ಈ ದೇಶದಲ್ಲಿ ಏನಾಗಿದೆ, ಅವ್ರ ಆಸ್ತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಏನು ನಮ್ಮ ಕೇಂದ್ರ ಸರ್ಕಾರ, ಇಂದಿನ ಕಾಂಗ್ರೆಸ್ ಸರ್ಕಾರ ಇಲ್ದಿರ್ತಕ್ಕಂಥ ಸವಲತ್ತುಗಳ ಕೊಟ್ಟು ವಕ್ಫ್ ಮಂಡಳಿ ಅವ್ರನ್ನ ಆಸ್ತಿನ ಸೇವ್ ಮಾಡ್ಬೇಕಂತೇಳಿ ಉಳಿಸೋಕ್ಕೋಸ್ಕರ ಕಬಳಿಸೋದು ಮತ್ತು ಉಳಿಸೋದಕ್ಕೋಸ್ಕರ ಇವ್ರು ಮಾಡಿರ್ತಕ್ಕಂಥ ಇದು ವಕ್ಫ್ ಮಂಡಳಿನ ಇವತ್ತು ಕೇಂದ್ರ ಸರ್ಕಾರ, ಇವತ್ತು BJP ಸರ್ಕಾರ ಇದೆ, ಹಿಂದೆ ಕಾಂಗ್ರೆಸ್ ಸರ್ಕಾರ 50 ವರ್ಷ ಆಳಿರ್ತಕ್ಕಂಥವ್ರು ಅವ್ರಿಗೆ ಯಾವ ರೀತಿ ಸವಲತ್ತುಗಳು ಬೇಡ ಎಲ್ಲ ಸವಲತ್ತುಗಳು ಕೊಟ್ಟು ಇವತ್ತೇನಾಗಿದೆ ದೇಶದಲ್ಲಿ ಯಾವ ಥರ ಬೆಳೆದಾರೆ ಅಂತಂದರೆ, ಈ ನಮ್ಮ ಆಸ್ತಿ ವಿಚಾರಕ್ಕೆ ಬಂದಾಗ ಈ ರೈಲ್ವೆ ಡಿಪಾರ್ಟ್ಮೆಂಟ್ ಬಿಟ್ಟರೆ ರೈಲ್ವೆ ಡಿಪಾರ್ಟ್ಮೆಂಟ್ ಹೈಯೆಸ್ಟ್ ಆಸ್ತಿ ಇದೆ. ಮತ್ತು ನಮ್ಮ ಇದು ಮಿಲಿಟ್ರಿ ಇದೆ, ಮಿಲಿಟ್ರಿ ಅವ್ರದ್ದು ಆಸ್ತಿ ಇದೆ, ಮತ್ತು ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ದು ಆಸ್ತಿ ಇದೆ. ಅದು ಬಿಟ್ಟರೆ ಇವತ್ತು ಇರ್ತಕ್ಕಂಥ ಆಸ್ತಿನೇ ಇಂಡಿಯಾದಲ್ಲೇ ಹೈಯೆಸ್ಟ್ ಅಂತಂದರೆ ಮೂರನೇ ಆಸ್ತಿ ಇರ್ತಕ್ಕಂಥರೆ ವಕ್ಫ್ ಮಂಡಳಿ. ಇಂಥ ವಿಚಾರದಲ್ಲಿ ಇವತ್ತು ಸಿದ್ದರಾಮಯ್ಯ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಈ ಥರ ಮಾತಾಡ್ತಕ್ಕಂಥದ್ದು ರೆಸ್ಪಾನ್ಸಿಬಲ್ ಪರ್ಸನ್ಗಳಾಗಿದ್ದುಕೊಂಡು 150 ಕೋಟಿ ಹಣನ ಮಾಣಿಪ್ಪಾಡಿ ಅವರಿಗೆ ವಿಜಯೇಂದ್ರ ಅವರು ಕೊಡಕ್ಕೆ ಹೋಗಿದ್ರು, ಬಾಯಿ ಮುಚ್ಚಕ್ಕೆ ಹೋಗಿದ್ರು ಅಂತಕ್ಕಂಥದ್ದು ಏನಿದೆ, ಏನಕ್ಕೋಸ್ಕರ ಇವೆಲ್ಲ ಬಾಯಿ ಮುಚ್ಚಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಆಯೋಗ ಮಾಡಿದ್ದು, ಮಾಯಪ್ಪಾಡಿ ಆಯೋಗ ಮಾಡಿದ್ದೆ BJP ಅವರು. ಆಯೋಗ ಮಾಡಿದ್ದು ರಿಪೋರ್ಟ್ನ ತೊಗೊಂಡಿದ್ದು BJP ಇದ್ದಾಗ ತೊಗೊಂಡಿರ್ಬೋದು. ಅವತ್ತು ಕಮಿಟಿ ಅಕ್ಸೆಪ್ಟ್ ಮಾಡಿಲ್ಲೋ ಅದು ಬೇರೆ ವಿಚಾರ. ಬಟ್ ಕಾಂಗ್ರೆಸ್ ಗೌರ್ಮೆಂಟು ಮಾಣಪ್ಪಾಡಿ ವರದಿನ ತಿರಸ್ಕಾರ ಮಾಡಿದ್ದಾರೆ. ಯಾಕಂದರೆ ಮಾಣಪ್ಪಾಡಿ ವರದಿಯಲ್ಲಿ ಏನಿದೆ ಅಂತಂದರೆ, ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹೈಯೆಸ್ಟ್ ಆಸ್ತಿನಲ್ಲಿ ಈ ಒತ್ತುವರಿ ಆಗಿರ್ತಕ್ಕಂಥದ್ದು ಮೆಜಾರಿಟಿ ಮುಸ್ಲಿಂ ಲೀಡರ್ಸು. ಅದನ್ನು ಬಿಟ್ಟರೆ ಮಲ್ಲಿಕಾರ್ಜುನ ಖರ್ಗೆ, ಧರ್ಮಸಿಂಗು, ಮತ್ತು ಅದರಲ್ಲಿ ಮತ್ತೆ ಇಬ್ರಾಹಿಂ ಅಂತಕ್ಕಂಥವ್ರು, ಜಾಫರ್ ಶರೀಫ್ ಅಂತರು, ಆಮೇಲೆ ಇಕ್ಬಾಲ್ ಅನ್ಸರ್ ಸರ್ಡ್ಗಿ ಅಂತರು, ಯಾರು ಮುಸ್ಲಿಂ ನಾವು ಯಾರು ಹೆಸರು ಕೇಳ್ತೀವಿ, ಕಮರುಲ್ ಇಸ್ಲಾಂ ಅಂತಕ್ಕಂಥವ್ರು, ಆ ಕಮರುಲ್ ಇಸ್ಲಾಂ ಅಲ್ದ ಅವ್ರ ಹೆಂಡತಿ ಹೆಸರಲ್ಲಿ ಇರ್ತಕ್ಕಂಥವ್ರು, ಈ ಥರ ಮುಸ್ಲಿಂ ಆಸ್ತಿನ ಬೇಕಾದಷ್ಟು ಕಬಳಿಕೆ ಮಾಡಿದ್ದಾರೆ ಅಂತೇಳಿ ವರದಿನ ಮಾಣಪ್ಪಾಡಿ ಅವ್ರು ಕೊಟ್ಟಿರುವಾಗ ಕಾಂಗ್ರೆಸ್ ಗೌರ್ಮೆಂಟ್ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ತಿರಸ್ಕಾರ ಮಾಡಿದ್ದು ಓಕೆ, ಅವ್ರು ತಿರಸ್ಕಾರ ಅವ್ರಿಗೆ ಸೇರಿರೋದು. ಯಾಕಂದ್ರೆ ವರದಿನ ಅಕ್ಸೆಪ್ಟ್ ಮಾಡ್ತಕ್ಕಂಥದ್ದು, ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಸೇರಿರ್ತಕ್ಕಂಥದ್ದು. ಆದರೆ ಆ ವರದಿ ಬಗ್ಗೆ ವಿಜಯೇಂದ್ರ ಅವರು ಅದನ್ನ ವರದನೆ ಮುಚ್ಚಾಕೋಸ್ಕರ ಮಾಣಪ್ಪಾಡಿ ಅವ್ರನ್ನ ಬಾಯಿ ಮುಚ್ಚೋಕ್ಕೋಸ್ಕರ 150 ಕೋಟಿ ಕೊಡಕ್ಕೆ ಹೋಗಿದ್ರು ಅಂತ ಹೇಳ್ತಾರೆ. ಯಾವ ಆಧಾರ ಇಟ್ಕೊಂಡು ಹೇಳ್ತಾ ಇದಾರೆ ಇವರು? ಈಗ ಆ ಥರ ಇದ್ದಾಗ ವಿಜಯೇಂದ್ರ ಅವರು ಆ ಥರ ಹೇಳಿದಾಗ, ವಿಜಯೇಂದ್ರ ಯಾರು? ಕರ್ನಾಟಕದಲ್ಲಿ ಇರ್ತಕ್ಕಂಥ BJP ಅಧ್ಯಕ್ಷ ಮಾಣಪ್ಪಾಡಿ ವರದಿನ BJP ಅಧ್ಯಕ್ಷತೆ ಮಾಡಿ ಆಯೋಗ ಮಾಡಿರ್ತಕ್ಕಂಥದ್ದನ್ನ ಏನು ಇದು ಹಿಂದೂಗಳ ಆಸ್ತಿನ ಏನೋ ಹಿಂದೂಗಳು ನುಂಗಿದ್ದಾರೆ ಅಥವಾ ಬೇರೆಯವ್ರು ನುಂಗಿದ್ದಾರೆ, BJP ಅವ್ರು ನುಂಗಿದ್ದಾರೆ ಅಂತಕ್ಕಂಥ ಇದ್ರೆ ಇವನ ವಿಜಯೇಂದ್ರ ಹೋಗಿ ಅದನ್ನ ಮುಚ್ಚಾಕೋದ್ರಲ್ಲಿ ಅರ್ಥ ಇದೆ. ಮಾಡಿರ್ತಕ್ಕಂಥದ್ದು ಅಲ್ಪಸಂಖ್ಯಾತರದ್ದು ಆಸ್ತಿ, ವಕ್ಫ್ ಮಂಡಳಿ ಆಸ್ತಿನ ದುರುಪಯೋಗ ಆಗಿದೆ, ಉಪಯೋಗಿಸ್ಕೊಂಡಿದ್ದಾರೆ, ಒತ್ತುವರಿ ಮಾಡಿದ್ದಾರೆ ಅಂತಕ್ಕಂಥದ್ದು ವರದಿನ ತಗೊಂಡ್ರು. ಅದನ್ನ ವಿಜಯೇಂದ್ರಗೇನು ಉಪಯೋಗ? ಅದು ಆಕ್ಚುಲಿ ತೆಗೆಯದೆ ವಿಜಯೇಂದ್ರ ಬೈಲಿ ತೆಗೆಯೋದ್ರಿಂದ ತಾನೇ ಅವರು BJP ಅಡ್ವಾಂಟೇಜು. ಈ ಥರ ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಒಂದು ಸರ್ಕಾರ ನಡೆಸ್ತಕ್ಕಂಥ ಜವಾಬ್ದಾರಿ ನಡೆಸ್ತಕ್ಕಂಥವ್ರು ಬೇಕಾದಷ್ಟು ಇಶ್ಯೂಗಳಿದೆ ಕರ್ನಾಟಕದಲ್ಲಿ. ಆ ಇಶ್ಯೂಗಳು ಏನಕ್ಕೆ ಇವ್ರು ಏನಕ್ಕೆ ಈ ಸಬ್ಜೆಕ್ಟ್ ಕೇಳ್ತಾರೆ ಅಂದರೆ, ಒಂದು ಮೇಜರ್ ಇಶ್ಯೂನ ತೆಗೆಯುವಾಗ ಇನ್ನೊಂದು ಇಂಥ ವಿಚಾರ ತೆಗೆದ್ರೆ ಇಂಥ ವಿಧಾನಸಭೆಯಲ್ಲಿ ಮುಚ್ಚೋಗ್ತವೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವ್ರು ಈ ಥರ ಮಾಡ್ತಿದ್ದಾರೆ. ಇದು ಸರಿಯಾದ್ದಲ್ಲ. ಇಂಥ ಇಶ್ಯೂಗಳ ಅವಶ್ಯಕತೆನೇ ಇರಲ್ಲ.
ಇವರಿಗೆ ರಾಜಕೀಯದವರಿಗೆ ಬೇಕಾದಷ್ಟು ಇಶ್ಯೂ ಇದೆ. ಇವತ್ತೇನಾಗಿದೆ, ಅಭಿವೃದ್ಧಿ ಕಡೆ ಯಾರು ಯೋಚನೆ ಮಾಡ್ತಕ್ಕಂಥ ಇದಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಅಭಿವೃದ್ಧಿ ಮಾಡಕ್ ದುಡ್ಡಿಲ್ಲ, ಅಭಿವೃದ್ಧಿ ಕಡೆ ಮಾತಾಡಕ್ಕೆ ಇವ್ರಿಗೆ ಇಶ್ಯೂಸ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಹಂಗಾಗಿ ಇವತ್ತು ಬೇಕಾಗಿರ್ತಕ್ಕಂಥ ಇಶ್ಯೂಗಳನ್ನ ಈ ತರ ವಿಚಾರ ಮಾನಪಾಡಿ ಬರ್ತಕ್ಕಂಥವನ್ನ ಯಾವ ಇಶ್ಯೂಗಳು ತಂದ್ಬಿಟ್ಟು ಇವತ್ತು ಟೈಮ್ ಪಾಸ್ ಮಾಡೋಕ್ಕೋಸ್ಕರ ದಾರಿ ಮಾಡ್ಕೊಳ್ತಾರೆ ಸರಿಯಾದಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ಪೀಡ್ ಪ್ಲಸ್ ಕರ್ನಾಟಕ.